ಯಾವತ್ತೂ ನಾವು ಒಂದು ವಿಚಾರಗಳನ್ನು ಆಲೋಚನೆ ಮಾಡಬೇಕು. ಅದರಲ್ಲಿ ಕೂಡ ಹಲವಾರು ಬಾರಿ ನಮ್ಮ ಹಿರಿಯರು ಹೇಳಿದಂಥ ಮಾತುಗಳು ಕೂಡ ಇದೆ. ನಾವು ಯಾವತ್ತೂ ಹೇಳಿದಂಥ ಮಾತನ್ನು, ಒಂದು ಹಿರಿಯರು ಹೇಳಿದಂಥ ಮಾತನ್ನು ನೆನಪಿಸ್ಕೊಳ್ಬೇಕು. ಸೋತ್ಸಾಹಾನಂ ನಾಸ್ತಿ ಅಸಾಧ್ಯಾಂ ನರಣಾಂ. ಅರ್ಥ ಏನು? ಉತ್ಸಾಹಿಶಾಲಿಗಳಾದ ಮನುಷ್ಯರಿಗೆ ಅಸಾಧ್ಯವೆಂಬುದು ಇಲ್ಲವೇ ಇಲ್ಲ. ಇಲ್ಲಿ ನೀವು ಹೇಳಬೇಕು, ಉತ್ಸಾಹಿಶಾಲಿಗಳಾದ ಮನುಷ್ಯರು ಯಾರು ಹೇಳಿ ನೋಡು. ಯಾರು ಯಾರು ಉತ್ಸಾಹಿಶಾಲಿಗಳಾದ ಮನುಷ್ಯರು ಅಂತ ಹೇಳಿದ್ರೆ ಯಾರು? ಇದು ಯಾರಿಗೆ ಅನ್ವಯ ಆಗತ್ತೆ? ಯಾರಿಗೆ ಸರಿಯಾಗಿ ಹೋಲಿಕೆ ಆಗತ್ತೆ? ಇದು ಸರಿಯಾಗಿ ಇವತ್ತು ಹೋಲಿಕೆ ಆಗುವುದು ಯತೀಶ್ ಅವರಿಗೆ. ಅವರೊಂದು ಉತ್ಸಾಹಿಶಾಲಿಗಳಾಗಿ ಬಹಳ ದೊಡ್ಡ ರೀತಿಯಲ್ಲಿ ಯುವತಿಯರ ಪಡೆ ಹಿಡ್ಕೊಂಡು ಸಮುದಾಯವನ್ನು ಸರಿಯಾದ ದಾರಿಗೆ ಕೊಂಡೋಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಬಹಳ ದೊಡ್ಡ ರೀತಿಯ ಚೌಕಟ್ಟನ್ನು ಹಾಕಿದಂಥ ಒಂದು ಶ್ರೇಷ್ಠ ವ್ಯಕ್ತಿ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಿಯಲಿ ಕಂಗ್ರ್ಯಾಚುಲೇಟ್. ನಾವು ಬೇರೆ ಬೇರೆ ಕಡೆ ನೋಡ್ತೇವೆ, ಬೇರೆ ಬೇರೆ ಕಡೆಗಳನ್ನು ನೋಡಿ ನಮಗೆ ಅವಕಾಶಗಳು ಸಿಕ್ಕಾಗ ಸದುಪಯೋಗಗಳು ಮಾಡಲಿಕ್ಕಾಗದೆ ಕೊರಗುವುದನ್ನು ಕಾಣ್ತೇವೆ. ಆದರೆ ಇವತ್ತು ಸದುಪಯೋಗ ಮಾಡಿಕೊಂಡು ಅದರಲ್ಲಿ ಮತ್ತಷ್ಟು ಸಾಧನೆಗಳು ಮಾಡಬೇಕು ಅಂತೇಳಿ ಆದರೆ ಭಾಳ ಪರಿಶ್ರಮ ಇದೆ, ಭಾಳ ಏಕಾಗ್ರತೆ ಇದೆ, ಭಾಳ ದೊಡ್ಡ ರೀತಿಯ ಈ ಕೆಲಸ ಒಂದು ತಪಸ್ಸಿನ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡಿದರೆ ಮಾತ್ರ ಈ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡ್ಬೋದು. ಈ ರೀತಿಯ ಒಂದು ವಿಚಾರವನ್ನು ಇವತ್ತು ಈ ರೀತಿಯ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಲಿಕ್ಕಾಗತ್ತೆ. ಆಲೋಚನೆ ಮಾಡಬೇಕು. ಸಹಜವಾಗಿ ನಾವು ಎಲ್ಲೋ ಒಂದು ಕಡೆ ಉದ್ದಿಮೆಯನ್ನು ಸೇರಿಕೊಳ್ಳುವುದು ಒಂದು ಭಾಗ, ಹತ್ತಾರು ಕಡೆಗಳಲ್ಲಿ ಉದ್ದಿಮೆಗಳಲ್ಲಿ ಜೋಡಿಸ್ಕೊಳ್ಳೋದು. ಆದರೆ ನಾನೇ ಸ್ವಂತದಾದ ಏನೋ ಮಾಡಬೇಕು ಅಂತೇಳಂಥ ಮಾನಸಿಕತೆಯೊಂದಿಗೆ ಇವತ್ತು ಭಾಳ ವಿನೂತನವಾದಂಥ ಕೊಡುಗೆಯನ್ನು ಕೊಡ್ತಾ ಭಾಳ ದೊಡ್ಡ ರೀತಿಯಲ್ಲಿ ನಮ್ಮ ಕರಾವಳಿಯ ತುಳುನಾಡಿನಲ್ಲಿ ಭಾಳ ಮಹತ್ವದ ಸಾಧನೆಯನ್ನು ಮಾಡಿದ್ದಾರೆ. ನಾನು ಪುನರಪಿ ಇನ್ನಿತರವರು ಹೇಳಿದ ಹಾಗೆ ನಾನು ಮಾತನಾಡಿದ್ದು ಸರಿಯಾದರೆ ನನಗೆ ಚಪ್ಪಾಳೆ ಕೊಡಿ ಅಂತ ನಾನು ಹೇಳಿಲ್ಲ. ನಾನು ಚಪ್ಪಾಳೆಯನ್ನು ಯತೀಶ್ ಅವರಿಗೆ ಕೊಡಿ ಅಂತ ಹೇಳುತ್ತೇನೆ. ಅವರು ಮಾಡಿದ ಸಾಧನೆಗಾಗಿ ನಾನೇನು ಸಾಧನೆ ಮಾಡಿಲ್ಲ. ಸಹಜವಾಗಿ ರಾಜಕಾರಣಿಗಳು ಮೈಕ್ ಸಿಕ್ಕಿದ ಕೂಡ ನಾವು ಮಾತಾಡ್ತೇವೆ, ನಮ್ಗೆ ಚಪ್ಪಾಳೆ ಸಿಕ್ಕಿದಾಗ ಇನ್ನಷ್ಟು ಖುಷಿಯಾಗತ್ತೆ. ಆದರೆ ನಮ್ಮ ಸಾಧನೆಯನ್ನು ಮಾತಾಡೋದು ಎಲ್ಲರೂ ಮಾತಾಡ್ತಾರೆ. ಆದರೆ ನಿಜವಾದ ಸಾಧನೆ ಯಾರ್ದು ಅಂತ ಕೇಳಿದರೆ ಯತೀಶ್ ಅವರದು. ಅವರಿಗೆ ಆ ಚಪ್ಪಾಳೆಯಲ್ಲಿ ಇನ್ನಷ್ಟು ಕನ್ಫರ್ಮಿಟಿ ಹೇಗೆ ಇರಬೇಕು ಅಂತ ಹೇಳಿದರೆ ಆ ದೃಢತೆ ಬೇಕು. ವಿ ನೋ ವೆರ್ ಈಸ್ ಅವರ್ ವಿಷನ್, ವಾಟ್ ಈಸ್ ಅವರ್ ಗೋಲ್. ಆ ರೀತಿಯ ಚಪ್ಪಾಳೆಗಳು ಬರಬೇಕು. ಅದಕ್ಕಾಗಿ ಪುನರಪಿ ಒಂದು ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಬೇಕು. ನಾನು ಕೂಡ ತಡ್ತೇನೆ. ಆವಾಗ ನಾನು ತಟ್ಟಲಿಲ್ಲ, ಈಗ ತಡ್ತೇನೆ. ಆದರೆ ಹೇಳುವಂಥದ್ದು ಯಾಕೆ ಅಂತ ಕೇಳಿದರೆ, ಹೊಸದಾದ ಬರೆದಂಥ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಳ್ತಾ ಸಮಾಜವನ್ನು ಮುನ್ನಡೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಹೊಸದಾದ ತಂತ್ರಜ್ಞಾನವನ್ನು ನಾವು ತಿಳ್ಕೊಳ್ಬೇಕು. ಆ ತಂತ್ರಜ್ಞಾನದಿಂದ ಸಮಾಜದ ಎಲ್ಲ ವ್ಯವಸ್ಥೆಗೆ ಯಾವ ರೀತಿಯ ಸಹಕಾರವನ್ನು ಮಾಡಬಹುದು. ನಾನು ಇವತ್ತು ಬೇರೆ ಬೇರೆ ರೀತಿಯ ಮಹನೀಯರು ಬಂದು ಇಲ್ಲಿ ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನು ಕೊಟ್ಟದ್ದನ್ನು ನಾನು ಕಂಡಿದ್ದೇನೆ. ಅನುಭವ ಇರುವಂಥ ವಿಚಾರಗಳು ಕಮ್ಯುನಿಕೇಷನ್ನ ದೃಷ್ಟಿಯಲ್ಲಿ ಕಾರ್ಪೊರೇಟ್ ವ್ಯವಸ್ಥೆಗಳಲ್ಲಿರ್ಬೋದು ಅಥವಾ ಸೇಲ್ಸ್ ಮಾರ್ಕೆಟಿಂಗ್ ಮತ್ತು ಶಾರ್ಪನಿಂಗ್ ದ ಸ್ಕಿಲ್ಸ್, ಈ ರೀತಿಯ ಹತ್ತಾರು ವಿಚಾರಗಳನ್ನು ಇವತ್ತು ಮಂಡಿಸುವಂಥ ಪ್ರಯತ್ನಗಳು, ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳು ಇವತ್ತು ವೇದಿಕೆ ಮುಖಾಂತರ ಆಗಿದೆ. ಈ ರೀತಿಯ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿ ಇವತ್ತು ನನಗೆ ಭಾಳ ಖುಷಿ. ಯತೀಶ್ ಅವರು ಸಾಧನೆ ಮಾಡಿದಂಥ, ಸವಾಲನ್ನು ಸ್ವೀಕರಿಸಿ ಸಾಧನೆ ಮಾಡಿದಂಥ ವ್ಯಕ್ತಿ ನಮ್ಮ ಜಿಲ್ಲೆಯ ತುಳುನಾಡಿನ ಬಂಧು ಅಂತ ಹೇಳಿದರೆ ಇನ್ನಷ್ಟು ರೋಮಾಂಚನ ಆಗುತ್ತೆ, ಇನ್ನಷ್ಟು ಖುಷಿ ಆಗುತ್ತೆ. ನಾವಿವತ್ತು ತುಳುನಾಡಿನವರು, ಮಂಗಳೂರಿನವರು, ಈ ಭಾಗದ ಜನರು ದೇಶ ವಿದೇಶದಲ್ಲಿ, ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಹೋಗಿ ಮಿಂಚಿದ್ದನ್ನು ಕಾಣ್ತೇವೆ. ಕೇವಲ ಹೀಗೆ ಮಿಂಚಲಿಕ್ಕಾಗತ್ತಾ? ಎಲ್ಲವೂ ಮಿಂಚುವಂಥದ್ದು ಬೈ ಲಕ್ ಆಗಲ್ಲ. ಕೆಲವೊಂದು ಕಡೆಗಳಲ್ಲಿ ಬೈ ಲಕ್ ಆದರೆ 99% ಸತತ ಪ್ರಯತ್ನ ಪರಿಶ್ರಮ ಬೇಕು. ಹಾಗಾಗಿ ಇವತ್ತು ನಾನು ಭಾಳ ಖುಷಿಯಲ್ಲೇ ಹೇಳ್ತೇನೆ. ಇವತ್ತು ಇವರ ಈ ಕಾರ್ಯಕ್ರಮದಲ್ಲಿ ನಾನು ಭಾಳ ಖುಷಿಯಾಗಿ ಇವತ್ತು ಬರುವಂಥ ಸಂದರ್ಭದಲ್ಲಿ ದ್ವಾರದಲ್ಲಿ ಹೊರಗಡೆ ಒಂದು ಕಂಡೆ. ಇವತ್ತು ನಮ್ಮ ಜೀವನದ ಅವಶ್ಯಕತೆ 100ಕ್ಕೆ 100. ನಮಗೆ ಕೇವಲ ಒಂದು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಕ್ಷೇತ್ರದಲ್ಲಿ ದೊರಕುವಂಥ ಮಾಹಿತಿಗಳು ಮಾತ್ರವಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ
ಈ ತಂತ್ರಜ್ಞಾನ ಇಡೀ ಪ್ರಪಂಚವನ್ನು ಮುನ್ನಡೆಸ್ಕೊಳ್ಳುವಂಥ ದಾರಿಗಳಲ್ಲಿ ಭಾಳ ವಿಶೇಷವಾಗಿ ಅವಕಾಶಗಳನ್ನು ಕಲ್ಪಿಸ್ಕೊಳ್ತಾ ಇದೆ. ಒಂದು ಕಾಲಘಟ್ಟ ಇತ್ತು, ಆಲ್ ಕಂಪನೀಸ್ ದೇವರ್ ಆಸ್ಕಿಂಗ್ ಫಾರ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಇಂಜಿನಿಯರ್, ಬಿ ಆಗಿರುವಂಥ ಕಂಪ್ಯೂಟರ್ ಇಂಜಿನಿಯರ್ ದೇವರ್ ಆಸ್ಕಿಂಗ್. ಆಫ್ಟರ್ ದಟ್ ಸ್ಲೋಲಿ ದೇವ್ ಸ್ಟಾರ್ಟೆಡ್ MCA. After that they have started BCA. Now this kind of training, even after this BSc can also do same kind of job ಅಂತೇಳಿ ತೋರಿಸ್ಕೊಡುವಂಥ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ನೋಡಿ ನೀವು ಇಂಜಿನಿಯರ್ ಕಲಿಬೇಕಾದಂಥ ದೃಷ್ಟಿಯಲ್ಲಿ ಬರಬೇಕಾದಂಥ ಅವಶ್ಯಕತೆಗಳು, ಬೇಕಾದಂಥ ಸಮಯಗಳು, ಅದಕ್ಕೆ ಬೇಕಾದಂಥ ಹಣದ ವೆಚ್ಚಗಳು, ಅದೇ ನೀವು ಇವತ್ತಿನ ಆಧುನಿಕ MCA BCAಗಳಿಗೆ ಬಂದಾಗ ಎಷ್ಟು ಸಣ್ಣ ಅವಕಾಶಗಳಲ್ಲಿ ಎಲ್ಲವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ವಿಜ್ಞಾನದ ಮುಖಾಂತರ ನಾವು ಪಡ್ಕೊಳ್ತಾ ಇದ್ದೀವಿ ಅಂತೇಳಿ. ಆದರೆ ಅದನ್ನು ಸಮಾಜ ಅವರು ಮಾಡುವಂಥ ಕಾರ್ಯಗಳು, ಅವರು ಮಾಡುವಂಥ ಕೆಲಸ ಕಾರ್ಯಗಳು, ನಾನು ಅದಕ್ಕೆ ಹೇಳುವಂಥದ್ದು. ಒಂದು ಕಾಲಘಟ್ಟ ಇತ್ತು, ಭಾರತ ಎಷ್ಟರ ಮಟ್ಟಿಗೆ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಕಾಲಘಟ್ಟದಲ್ಲಿ ನಾವು ಎಲ್ಲ ಬ್ಯಾಂಕ್ಗಳಲ್ಲಿ ಮ್ಯಾನುವಲಿ ಕೂಡಿಸು ಕಳೆ ಮಾಡ್ತಿದ್ವಿ. ಮ್ಯಾನುವಲಿ ಒಂದಾದರೂ ಬ್ರ್ಯಾಂಚಿನಲ್ಲಿ, ನಮ್ಮ ಬ್ರ್ಯಾಂಚಿನಲ್ಲಿ ಹೋಗಿ ನಾವು ಹಣ ತೆಗೆದ್ರೆ ಬೇರೆ ಎಲ್ಲಿಯೂ ಮಾಹಿತಿಗಳು ತೆಗೆದಕ್ಕೆ ಆಗ್ತಿರಲಿಲ್ಲ. ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಳ್ತಾ ಯಾವ ರೀತಿಯ ಬದಲಾವಣೆಗಳನ್ನು ತಂದಿವಿ ಅಂತ ಹೇಳಿದ್ರೆ, ಇವತ್ತು ಮುಖಾಂತರ ಇನ್ನಷ್ಟು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಳ್ತಾ ನಾನು ಭಾಳ ಖುಷಿಪಟ್ಟೆ. ರಿಯಲಿ ಇಟ್ ಈಸ್ ಸರ್ಪ್ರೈಸ್. ಎಥಿಕಾರ್ಪ್ನವರು ಕೊಟ್ಟಂಥ ನಾನು ಈ ಒಂದು ಬುಕ್ಲೆಟ್, ನೀವು ಇದಕ್ಕೇನು ಹೇಳ್ತೀರಿ, ಬುಕ್ಲೆಟ್ ಅಲ್ಲ, ಬುಕ್ಲೆಟನ್ನು ನೋಡಿದೆ. ಅದರಲ್ಲಿ ಅವರು ಕೊಟ್ಟಿದ್ದಾರೆ ಬೇರೆ ಬೇರೆ ಸಮೂಹದ ಬಿಸ್ನೆಸ್ ಆರ್ಗನೈಜೇಷನ್, ಪ್ರೊಫೆಷನಲ್ ಆರ್ಗನೈಜೇಷನ್ಗೆ ಈ ಎಯನ್ನು ಯಾವ ರೀತಿಯಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೋದು, ಯಾವ ರೀತಿಯಲ್ಲಿ ಅವರ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ಅನುಷ್ಠಾನ ಮಾಡ್ಬೋದು. ಉದಾಹರಣೆಗೆ ಅವರು ಕೊಟ್ಟಂಥ ವಿಚಾರಗಳನ್ನು ನೋಡಿದರೆ, ಒಂದು ಸ್ಟೂಡೆಂಟ್ಗಳಿಗೆ ಯಾವ ರೀತಿ ಉಪಕಾರ ಆಗುತ್ತೆ, ಒಂದು ಟೀಚರಿಗೆ ಯಾವ ರೀತಿ ಉಪಯೋಗಿಸ್ಬೋದು, ಅಗ್ರಿಕಲ್ಚರ್ಗೆ ಈ ಸಿಸ್ಟಮನ್ನು ಯಾವ ರೀತಿಯಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೋದು, ಅದೇ ರೀತಿ ಪ್ರೊಫೆಷನಲ್ಸ್ ಯಾವ ರೀತಿ ಉಪಯೋಗಿಸ್ಕೊಳ್ಬೋದು, ಅದೇ ರೀತಿಯಲ್ಲಿ ಫೈನಾನ್ಸ್, ಅಕೌಂಟ್ಸ್, ಟ್ರೈನರ್, ಹೆಲ್ತ್ ಕೇರ್, ಈವನ್ ಪೇರೆಂಟ್ಸ್ ಆಲ್ಸೋ, ಇನ್ವೆಸ್ಟ್ಮೆಂಟ್, ಮಾರ್ಕೆಟಿಂಗ್, ಎಂಪ್ಲಾಯಿ, ಬಿಸ್ನೆಸ್ ಎಲ್ಲ ವಿಭಾಗದ ಇನ್ನೂ ಇದೆ, ಸೇಲ್ಸ್, ಕಾಂಪಿಟೇಟಿವ್ ಎಕ್ಸಾಮ್, ಜರ್ನಲಿಸ್ಟ್, ರಾಮಕೃಷ್ಣ ನಿಮಗೂ ಇದೆ ಜರ್ನಲಿಸ್ಟ್, ಎಂಟರ್ಟೈನ್ಮೆಂಟ್, ಕನ್ಸ್ಟ್ರಕ್ಷನ್, ಲಾಜಿಸ್ಟಿಕ್ಸ್, ಫೋಟೋಗ್ರಾಫರ್, ರಿಯಲ್ ಎಸ್ಟೇಟ್ ಎಲ್ಲ ಇನ್ನೂ ಇದೆ 15. ಈ ರೀತಿಯ ವಿಭಾಗಗಳಲ್ಲಿ ಎಯನ್ನು ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡಿಕೊಂಡು ಅದರ ಸುಲಭವಾದಂಥ ವಿಧಾನದಲ್ಲಿ ನಮ್ಮ ಜಾಸ್ತಿ ರಿಸಲ್ಟನ್ನು ಪಡ್ಕೊಳ್ಬೋದು ಅಂತೇಳಿ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಉದ್ದಿಮೆ ಕ್ಷೇತ್ರ ಇನ್ನಷ್ಟು ವಿಶೇಷವಾಗಿ ಬೆಳಗಿಸುವಂಥ ದೃಷ್ಟಿಯಲ್ಲಿ, ಇನ್ನಷ್ಟು ವಿಶೇಷವಾಗಿ ಇದನ್ನು ಮುನ್ನಡೆಸುವಂಥ ದೃಷ್ಟಿಯಲ್ಲಿ ಇವತ್ತು ಈ ಎಥಿಕಾರ್ಪ್ನ ಈ ಒಂದು ಕೊಡುಗೆ ಭಾಳ ದೊಡ್ಡದಾಗ್ತದೆ. ನಾನು ಈ ಇನ್ನೋವೇಟಿವ್ ಐಡಿಯಾವನ್ನು, ಸಮಥಿಂಗ್ ನ್ಯೂ ಯು ಹ್ಯಾವ್ ಸ್ಟಾರ್ಟೆಡ್, nobody has started in our district, you have started, you have done, it is really wonderful. ನಾನು ಹೇಳ್ತೇನೆ, ಇಟ್ ಈಸ್ ಅ ಟ್ರೆಮೆಂಡಸ್ ಜಾಬ್ ಯು ಹ್ಯಾವ್ ಡನ್, ವಿ ಆರ್ ಪ್ರೌಡ್ ಆಫ್ ಯು. ನಾವು ನಿಜಕ್ಕೂ ನಮಗೆ ಖುಷಿ ಆಗ್ತದೆ ಇಂಥ ಯುವಕರ ತಂಡ ಸಾಧನೆಯನ್ನು ಮಾಡಿದೆ.